ಲಕ್ಷಾಂತರ ರೈತ ಕುಟುಂಬಗಳ ರೈತ ಮಕ್ಕಳ ಉನ್ನತ ಶಿಕ್ಷಣದ ಸಮಸ್ಯೆಯಾದ ಬೆಂಗಳೂರು ಉತ್ತರ ವಿವಿ ಮಂಗಸಂದ್ರದಲ್ಲಿರುವ ವಿಶ್ವವಿದ್ಯಾಲಯ ಹಗರಣಗಳ ಭ್ರಷ್ಟಾಚಾರದ ಕೂಪವಾಗಿ ಪರಿಣಮಿಸಿದೆ. ಪ್ರತಿಯೊಂದಕ್ಕೂ ಹೆಜ್ಜೆಗೂ ಸಹ ಇಲ್ಲಿ ರೈತ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಬಂದರೆ ಅವರನ್ನು ಶೋಷಣೆ ಮಾಡುವ ಜೊತೆಗೆ ಆ ಮಂಗಸಂದ್ರ ವಿಶ್ವವಿದ್ಯಾಲಯ ಅಭಿವೃದ್ಧಿ ಹೆಸರಿನಲ್ಲಿ ನೂರಾರು ಕೋಟಿ ರೂಪಾಯಿ ಹಗರಣವನ್ನು ನಡೆಸಿದ್ದಾರೆ. ಯಾಕೆ ಹಗರಣ ನಡೆಸಿದ್ದಾರೆ ಅಂದರೆ, ಅಲ್ಲೇ ಮಣ್ಣಿದೆ, ಅಲ್ಲೇ ಹಳ್ಳ ಇದೆ, ಆ ಮಣ್ಣು ತೆಗೆದಿಲ್ಲ ಹಾಕೋದಕ್ಕೆ ಕೋಟಿ ರೂಪಾಯಿ ಏನು ಇದು ಹಣವನ್ನು ಬಿಡುಗಡೆ ಮಾಡಿಸಿದ್ದಾರೆ. ಅದು ಭ್ರಷ್ಟಾಚಾರ ಅಲ್ವಾ? ಇನ್ನು ಅಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಸೇರುವಂತಹ ಮಕ್ಕಳಿಗೆ ಹಾಜರಾತಿ ಕೊಡಲ್ಲ. ಅಲ್ಲಿ ಒಂದು 4 ಜನ ಟೀಚರ್ಸ್ ಇದ್ದಾರೆ, ಇಬ್ಬರು ಸ್ಕೂಲ್ಗೆ ಬರಲ್ಲ, ಆ ಒಂದು ಕ್ಲಾಸಸ್ಗೆ ಬರಲ್ಲ. ಕ್ಲಾಸಿಗೆ ಬರೆದಿರಿದ್ರೂ ರಾಜಕೀಯ ವ್ಯಕ್ತಿಗಳ ಒತ್ತಡದಿಂದ ಸುಮಾರು ಲಕ್ಷಾಂತರ ರೂಪಾಯಿ ಸಂಬಳ ಪಡೀತಾ ಇದ್ದಾರೆ. ಇನ್ನು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋರು, ಪಾಠ ಮಾಡೋರು, ಈ ಒಂದು ಅವ್ಯವಸ್ಥೆಯ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದ ಜನಪ್ರತಿನಿಧಿಗಳು, ಉಸ್ತುವಾರಿ ಸಚಿವರು, ಕುಲಪತಿಗಳು, ರಿಜಿಸ್ಟ್ರು ಸಂಪೂರ್ಣವಾಗಿ ಭ್ರಷ್ಟಾಚಾರಕ್ಕೆ ಕೈವಾಡಿಬಿಟ್ಟಿದೆ. 50 ಲ್ಯಾಪ್ಟಾಪ್ ಕೊಡ್ತಾರೆ, 100 ತೊಗೊಂಬತ್ತಾರೆ, 50 ಕೊಡ್ತಾರೆ. ಒಂದು ಲ್ಯಾಪ್ಟಾಪ್ ಬೆಲೆ 25,000 ಇದ್ದರೆ ಅದಕ್ಕೆ 1 ಲಕ್ಷ ರೂಪಾಯಿ ಆಗ್ತಾರೆ. ಇಂತಹ 100 ಪೆನ್ನಿಂದ ಹಿಡಿದು ಪೆನ್ನು ಬರೆಯೋ ಪೆನ್ನಿಂದ ಹಿಡಿದು ಅಲ್ಲಿ ಊಟ ತನಕ ಭ್ರಷ್ಟಾಚಾರ. ಈ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕೋರು ಯಾರು? ಬೆಕ್ಕಿಗೆ ಗಂಟೆ ಕಟ್ಟಿದವ್ರು ಯಾರು? ಯಾರನ್ನ ಕೇಳಬೇಕು? ದಿನೇ ಇವತ್ತು ಭ್ರಷ್ಟಾಚಾರ ಕೂಪಾಗ ಅಲ್ಲ. ವರ್ಷಕ್ಕೊಂದ್ಸರಿ ಏನು ಮಹೋತ್ಸವ ಮಾಡ್ತಾರೆ ವಿಶ್ವವಿದ್ಯಾಲಯದ, ಯಾವುದಾದ್ರು ಪ್ರತಿಷ್ಠಿತ ಒಂದು ಚೌಟ್ರಿಗಳಲ್ಲಿ. ಅದಕ್ಕೆ ಮೊನ್ನೆ ಗೌರವಾನ್ವಿತ ರಾಜ್ಯಪಾಲರನ್ನು ಕರೆಸ್ತಾರೆ. ಒಂದು ಪ್ರೋಗ್ರಾಮ್ ಮಾಡಬೇಕಾದ್ರೆ ಮಿನಿಮಮ್ ಅಂದರೆ 5 ರಿಂದ 6 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ. ಇದು ಯಾರಪ್ಪನ ಸತ್ತು? ವಿಶ್ವವಿದ್ಯಾಲಯದ ರೈತ ಮಕ್ಕಳ ಸತ್ತ? ಇಲ್ಲ ಅಧಿಕಾರಿಗಳ ಆಸ್ತಿಯನ್ನು ತಂದು ಮಾಡ್ತಾ ಇದ್ದಾರೆ. ಈ ಕೂಡಲೇ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಮಂಗಸಂದ್ರದಲ್ಲಿರುವ ಒಂದು ಯೂನಿವರ್ಸಿಟಿಯಲ್ಲಿನ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಸೂಕ್ತ ಅಧಿಕಾರಿಗಳನ್ನು ತನಿಖೆ ಮಾಡಬೇಕು, ಇಲ್ಲ ಅಂದರೆ CBIಗೆ ಒಪ್ಪಿಸಬೇಕು. ರೈತ ಮಕ್ಕಳ ಈ ಒಂದು ವಿಶ್ವವಿದ್ಯಾಲಯವನ್ನು ಉಳಿಸಬೇಕಂತೇಳಿ ದಿನಾಂಕ 13/5/2025 ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಜಾನುವಾರುಗಳು ಮತ್ತು ಕಂಬಳಿ ಸಂಪು ಸಮೇತ ಈ ಒಂದು ವಿಶ್ವವಿದ್ಯಾಲಯವನ್ನು ಮುಂದೆ ಹೋರಾಟ ಮಾಡುವ ಮುಖಾಂತರ ಈ ವಿಶ್ವವಿದ್ಯಾಲಯದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಅಧಿಕಾರಿಗಳನ್ನು ಮಂಪರು ಪರೀಕ್ಷೆಗೊಳಿಸಬೇಕು. ಗುತ್ತಿಗೆದಾರರಿಗೆ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿರುವ, ಕೋಟಿ ಹಣವನ್ನು ಲೂಟಿ ಮಾಡಿರುವ ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ನಮ್ಮ ರೈತ ಮಕ್ಕಳ ವಿಶ್ವವಿದ್ಯಾಲಯವನ್ನು ಉಳಿಸಬೇಕಂತೇಳಿ ಇದೇ ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಕಂಬಳಿ ಸೊಪ್ಪು ಮತ್ತು ಜಾನುವಾರುಗಳ ಸಮೇತ ವಿಶ್ವವಿದ್ಯಾಲಯ ಮುತ್ತಿಗೆ ಹಾಕುವ ಮುಖಾಂತರ ಸಮಸ್ಯೆಯನ್ನು ಉಳಿಸೋಣ, ಭ್ರಷ್ಟಾಚಾರವನ್ನು ತೊಲಗಿಸೋಣ, ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ.